ನಮಸ್ಕಾರ ಗೆಳೆಯರಿ, ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರಿ, ವಿಡಿಯೋದಲ್ಲಿ ಇವತ್ತಿನ ನಮ್ಮ ಮಾರ್ಕೆಟ್ ಪರ್ಫಾರ್ಮೆನ್ಸ್ ನ ಜೊತೆಗೆ ಹಲವಾರು ಇಂಡಿವಿಜುವಲ್ ಸ್ಟಾಕ್ ಗಳಿಗೆ ಸಂಬಂಧಪಟ್ಟಂತಹ ಅಪ್ಡೇಟ್ ಗಳನ್ನ ತಿಳ್ಕೊಳ್ಳುವಂತ ಪ್ರಯತ್ನವನ್ನ ಮಾಡೋಣ. ನಮ್ಮ ಮಾರ್ಕೆಟ್ ಅಲ್ಲಿ ಇವತ್ತು ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ತು. ಅದರ ಹಿಂದಿನ ಕಾರಣಗಳಂತೂ ಈಗಾಗಲೇ ಗೊತ್ತಿದೆ. ಮತ್ತೆ ಯಾವ್ದಾದ್ರು ಒಳ್ಳೆ ಸುದ್ದಿ ಬಂತ ಅದ್ರ ಬಗ್ಗೆ ಕೂಡ ತಿಳ್ಕೊಳ್ಳೋಣ. ಮೊದಲಿಗೆ ಡಿಸ್ಕ್ಲೇಮರ್ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ. ಇಲ್ಲಿ ಕವರ್ ಮಾಡ್ತಿರುವಂತ ಯಾವುದೇ ಸ್ಟಾಕ್ ಅನ್ನು ಕೂಡ ರೆಕಮೆಂಡ್ ಮಾಡ್ತಿಲ್ಲ. ನೀವು ಫರ್ದರ್ ಸ್ಟಡಿ ಮೆಡಿಟೇಷನ್ ತಗೊಳ್ಬಹುದು. ಆಸ್ ಎಜುಕೇಶನಲ್ ಪರ್ಪಸ್ ನಾನು ವಿಡಿಯೋ ಮುಂದೆ ತರ್ತಾ ಇದ್ದೀನಿ. ಹಾಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಅಕೌಂಟ್ ಓಪನಿಂಗ್ ಲಿಂಕ್ ಇರುತ್ತೆ. ಅಕೌಂಟ್ ಅನ್ನು ಓಪನ್ ಮಾಡ್ಕೊಳ್ಬಹುದು. ಹಾಗೆ ಇನ್ವೆಸ್ಟ್ಮೆಂಟ್ ಗೆ ಸಂಬಂಧಪಟ್ಟಂತೆ ನಿಮ್ಗೆ ಏನಾದ್ರೂ ಸಪೋರ್ಟ್ ಬೇಕು ಅಂತಂದ್ರೆ ಈ ನಂಬರ್ ಗಳಿಗೆ ಕಾಂಟ್ಯಾಕ್ಟ್ ಮಾಡಬಹುದು. ನಮ್ಮ ಟೀಮ್ ಇಂದ ನಿಮಗೆ ಸಪೋರ್ಟ್ ಸಿಗುತ್ತೆ. ಹಾಗೆ ಇಲ್ಲಿ ಮೆನ್ಷನ್ ಮಾಡಿರುವಂತ ಎಲ್ಲ ಸರ್ವಿಸಸ್ ನಮ್ಮ ಮೂಲಕ ಸಿಗುತ್ತೆ. ಬಟ್ ಕಂಡೀಷನ್ ಒಂದೇ, ನಮ್ಮ ಮೂಲಕ ಅಕೌಂಟ್ ಓಪನ್ ಆಗಿರಬೇಕು. ಹಾಗಾಗಿ ಡಿಸ್ಕ್ರಿಪ್ಷನ್ ಇರುವಂತಹ ಲಿಂಕ್ ಅನ್ನ ಬಳಸ್ಕೊಂಡು ಅಕೌಂಟ್ ಓಪನ್ ಮಾಡ್ಕೊಳ್ಳಿ, ಕಾಂಟ್ಯಾಕ್ಟ್ ಮಾಡಿ. ಏನು ಇವತ್ತಿನ ನಮ್ಮ ನಿಫ್ಟಿ ಪರ್ಫಾರ್ಮೆನ್ಸ್ ಅನ್ನು ನೋಡೋದಾದ್ರೆ, ನಿಫ್ಟಿಯಲ್ಲಿ ನೋಡಬಹುದು 639 ಪಾಯಿಂಟ್ಸ್ ಅಥವಾ 2.55% ಪಾಸಿಟಿವ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ. ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಅಂತಾನೆ ಹೇಳ್ಬೋದು ಇವತ್ತಿನ ಪರ್ಫಾರ್ಮೆನ್ಸ್ ಅನ್ನ. ಆಕ್ಚುಲಿ ಇವತ್ತಿನ ಕ್ಲೋಸಿಂಗ್ ಏನಿದೆ ಇದು ಜಸ್ಟ್ 2.5% ಇದೆ. ಆದ್ರೆ ಇವತ್ತಿನ ಹೈ ಅನ್ನ ನೋಡೋದು, ಹೈ ಇಂದ ಆಲ್ಮೋಸ್ಟ್ 500ಕ್ಕಿಂತ ಜಾಸ್ತಿ ಪಾಯಿಂಟ್ಸ್ ಡೌನ್ ಆಗಿದೆ. ನೀವು ಇಲ್ಲಿ ನೋಡಬಹುದು, ಓಪನಿಂಗ್ ಗೆ 26,308 ಆಯ್ತು. ನಂತರ 26,341 ವರೆಗೂ ಕೂಡ ಹೋಯ್ತು. ಬಟ್ ಕ್ಲೋಸಿಂಗ್ ಆಗಿರೋದು 25,727. ಅಂದ್ರೆ ಆಲ್ಮೋಸ್ಟ್ 600 ಪಾಯಿಂಟ್ಸ್ ಹೈ ಇಂದ. ಇನ್ ಕೇಸ್ ಅಲ್ಲೇ ಕ್ಲೋಸಿಂಗ್ ಅನ್ನ ಕೊಟ್ಟಿದ್ರೆ ಅಥವಾ ಅದರ ನಿಯರ್ ಕ್ಲೋಸಿಂಗ್ ಏನಾದ್ರು ಬಂದಿದ್ರೆ ಇನ್ನು ಯಾವ ರೀತಿಯ ಸಾಲಿಡ್ ಪರ್ಫಾರ್ಮೆನ್ಸ್ ನಮ್ಮ ಮಾರ್ಕೆಟ್ ಅಲ್ಲಿ ನೋಡ್ಲಿಕ್ಕೆ ಸಿಗ್ತಾ ಇತ್ತು ನೋಡಿ. ಎಸ್ಪೆಷಲಿ ನಿನ್ನೆ ಟ್ರೇಡ್ ಡೀಲ್ ಸುದ್ದಿ ಬಂದ ಮೇಲೆ ಈ ರೀತಿಯ ಇಂಪ್ಯಾಕ್ಟ್ ಆಯ್ತು. ಇದಕ್ಕೆ ಪ್ರಮುಖ ಕಾರಣ ಎಸ್ಪೆಷಲಿ ಯಾಕೆ ಆ ರೀತಿ ಹೈಯಲ್ಲಿ ಓಪನ್ ಆಗಿದೆ ಅಂದ್ರೆ, ಶಾರ್ಟಿಂಗ್ ಯಾರೆಲ್ಲ ಮಾಡಿದ್ರೋ ಅವರೆಲ್ಲರೂ ಕೂಡ ಸ್ಕ್ವೇರ್ ಆಫ್ ಅನ್ನ ಮಾಡಿರ್ತಾರೆ ಓಪನ್ ಆದ ತಕ್ಷಣ. ಹಾಗಾಗಿ ಡಿಮಾಂಡ್ ಜಾಸ್ತಿ ಇತ್ತಲ್ಲ, ಹಾಗಾಗಿ ಅಲ್ಲಿ ಓಪನ್ ಆಗಿದೆ ಅಷ್ಟೇ. ಯಾರೆಲ್ಲ ಪೊಸಿಷನ್ ಸೆಲ್ ಮಾಡಿದ್ರೋ ಅಂತವರು ಸ್ಕ್ವೇರ್ ಆಫ್ ಅನ್ನ ಮಾಡಿರ್ತಾರೆ. ಅದರಲ್ಲೂ ದೊಡ್ಡ ಮಟ್ಟದ ಲಾಸ್ ಅಲ್ಲೇ ಸ್ಕ್ವೇರ್ ಆಫ್ ಅನ್ನ ಮಾಡ್ಕೊಂಡಿರ್ತಾರೆ. ನಿನ್ನೆ ಯಾರಾದ್ರೂ ಬೈ ಮಾಡಿದ್ರೆ ಮಾತ್ರ ಅಂತವರು ಸಾಲಿಡ್ ಲಾಭವನ್ನ ಇವತ್ತು ಮಾಡಿರ್ತಾರೆ. ಮೇ ಬಿ ಲಕ್ಷಗಳಲ್ಲಿ ಕೋಟಿಗಳನ್ನ ಅರ್ನ್ ಮಾಡಿರುವಂತ ಚಾನ್ಸಸ್ ಇರುತ್ತೆ ಇವತ್ತು. ಬಟ್ ಬೈ ಲಕ್ ಅಷ್ಟೇ ಯಾರಾದ್ರೂ ಪೊಸಿಷನ್ ತಗೊಂಡಿದ್ರೆ ನೆನ್ನೆ. ಬಟ್ ಈ ರೀತಿ ಹೈ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಯಾರು ತಗೊಂಡಿರೋದಿಲ್ಲ. ಸುಮ್ನೆ ನಾವು ಅಂದ್ಕೊಳ್ಬಹುದು ಅಷ್ಟೇ. ಯಾಕಂದ್ರೆ ಅಂದ್ಕೊಳ್ಳೋದಕ್ಕೂ ಪೊಸಿಷನ್ ತಗೊಳ್ಳೋದಕ್ಕೂ ಡಿಫರೆನ್ಸ್ ಇದೆ. ಬಟ್ ತಗೊಂಡಿದ್ರೆ ಯಾರಾದ್ರೂ ಬೈ ಚಾನ್ಸ್ ಅಥವಾ ಬೈ ಲಕ್ ಒಳ್ಳೆ ಲಾಭವನ್ನ ಮಾಡಿರ್ತಾರೆ. ಎಸ್ಪೆಷಲಿ ಈ ಸ್ಟಾರ್ಟಿಂಗ್ ಮಾಡಿದ್ದರು ಸ್ಕ್ವೇರ್ ಆಫ್ ಮಾಡ್ಲಿಕ್ಕೆ ಮುಗಿ ಬಿದ್ದ ಕಾರಣಕ್ಕೆ ಮಾರ್ನಿಂಗ್ ಓಪನಿಂಗ್ ಅಲ್ಲಿ ಆಗಿದೆ. ನಂತರ ಆಸ್ ಯೂಶುವಲ್ ನಾರ್ಮಲ್ ಪರ್ಫಾರ್ಮೆನ್ಸ್ ಬಂದು 2.5% ಅಪ್ ಅಲ್ಲಿ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ. ಇವತ್ತಿನ ಲೋ ಕೂಡ ನೋಡಬಹುದು, 25,641 ವರೆಗೂ ಕೂಡ ಹೋಗಿತ್ತು. ಬಟ್ 25,727ಕ್ಕೆ ಕ್ಲೋಸಿಂಗ್ ಕೊಟ್ಟಿದೆ. ಓವರ್ ಆಲ್ ನಿಫ್ಟಿಯಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಬಂತು. ಇನ್ನು ಸೆನ್ಸೆಕ್ಸ್ ಕಡೆ ಬಂದ್ರೆ ಇಲ್ಲಿ ನೋಡಬಹುದು 2,072 ಪಾಯಿಂಟ್ಸ್ ಅಥವಾ 2.54% ಅಪ್ ಅಲ್ಲಿ ಕ್ಲೋಸಿಂಗ್ ಕಂಡು ಬಂದಿದೆ. ಇಲ್ಲಿ ಕೂಡ ಅಷ್ಟೇ ಓಪನಿಂಗ್ ನೋಡಬಹುದು 85,323, ಕ್ಲೋಸಿಂಗ್ 83,739. ಅಂದ್ರೆ ಇಲ್ಲೂ ಕೂಡ ನಿಯರ್ಲಿ 1,600 ಪಾಯಿಂಟ್ಸ್ ಹೈ ಇಂದ ಕೆಳಗಡೆ ಬಂದಿರೋದು. ಬಟ್ ಅಗೇನ್ ನಾನು ಹೇಳಿದ್ನಲ್ಲ, ರೀಸನ್ ಅದಷ್ಟೇ. ಅದೇ ಲೆವೆಲ್ ಅಲ್ಲಂತೂ ಕ್ಲೋಸಿಂಗ್ ಕಂಡು ಬರೋದಿಲ್ಲ. ಮಾರ್ಕೆಟ್ ಅಲ್ಲಿ ಅನ್ಸರ್ಟೈನಿಟಿ ಇದರಿಂದ ಎಲ್ಲರೂ ಕೂಡ ಅದರಲ್ಲೂ ಜಾಸ್ತಿ ಪ್ರಮಾಣದಲ್ಲಿ ಸೆಲ್ಲಿಂಗ್ ಅನ್ನ ಮಾಡಿರ್ತಾರೆ. ಅಂತವರು ಸ್ಕ್ವೇರ್ ಆಫ್ ಮಾಡೋಕೆ ಟ್ರೈ ಮಾಡಿದಾಗ ಈ ರೀತಿ ಪರ್ಫಾರ್ಮೆನ್ಸ್ ಇರುತ್ತೆ ಅಷ್ಟೇ. ಲೋ 83,501 ವರೆಗೂ ಕೂಡ ಹೋಯ್ತು. ನಂತರ 739ಕ್ಕೆ ಕ್ಲೋಸಿಂಗ್ ಕೊಟ್ಟಿದೆ. ಬಟ್ ಸ್ಟಿಲ್ 2,000 ಪಾಯಿಂಟ್ಸ್ ಅಪ್ ಅಲ್ಲಿ ಸೆನ್ಸೆಕ್ಸ್ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ. ನಂತರ ಬ್ರಾಡ್ ಮಾರ್ಕೆಟ್ ಇಂಡೈಸಸ್ ಗಳ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ, ನಿಫ್ಟಿ ನೆಕ್ಸ್ಟ್ 50 ನಲ್ಲಿ ನೋಡಬಹುದು 2.65% ಪಾಸಿಟಿವ್ ಪರ್ಫಾರ್ಮೆನ್ಸ್ ಇದೆ. ಹಾಗೆ ನಿಫ್ಟಿ 100 ಅಲ್ಲಿ 2.56% ಪಾಸಿಟಿವ್ ಇದೆ. ನಿಫ್ಟಿ 200 2.61% ಪಾಸಿಟಿವ್ ಇದೆ. ನಿಫ್ಟಿ 500 2.67% ಪಾಸಿಟಿವ್ ಅಲ್ಲಿ ಪರ್ಫಾರ್ಮೆನ್ಸ್ ಅನ್ನ ಮಾಡಿದೆ. ಓವರ್ ಆಲ್ 2.5% ಗಿಂತ ಮೇಲೆ ಪಾಸಿಟಿವ್ ಪರ್ಫಾರ್ಮೆನ್ಸ್ ಬಂದಿದೆ ನಿಫ್ಟಿ 50 ಇಂದ ನಿಫ್ಟಿ 500 ವರೆಗೂ ಕೂಡ. ಇನ್ನು ಮಿಡ್ ಕ್ಯಾಪ್ ಕಡೆ ಬಂದ್ರೆ, ಮಿಡ್ ಕ್ಯಾಪ್ ನೋಡಬಹುದು, ಮಿಡ್ ಕ್ಯಾಪ್ 50 2.8% ಅಪ್ ಆಗಿದೆ. ಮಿಡ್ ಕ್ಯಾಪ್ 100 2.84% ಅಪ್ ಆಗಿದೆ. ಹಾಗೆ ಮಿಡ್ ಕ್ಯಾಪ್ 150 2.92% ಅಪ್ ಆಗಿದೆ. ಇಲ್ಲೂ ಕೂಡ ಸಾಲಿಡ್ ಪರ್ಫಾರ್ಮೆನ್ಸ್ ಇದೆ. ನಿಯರ್ಲಿ 3% ವರೆಗೂ ಪಾಸಿಟಿವ್ ಪರ್ಫಾರ್ಮೆನ್ಸ್ ಇದೆ. ಇನ್ನು ಸ್ಮಾಲ್ ಕ್ಯಾಪ್ ಕಡೆ ಬಂದ್ರೆ, ಸ್ಮಾಲ್ ಕ್ಯಾಪ್ ಅಲ್ಲೂ ಕೂಡ 3.03% ಪಾಸಿಟಿವ್ ಇದೆ. ಸ್ಮಾಲ್ ಕ್ಯಾಪ್ 50 ಅಲ್ಲಿ ಎಸ್ಪೆಷಲಿ ಸ್ಮಾಲ್ ಕ್ಯಾಪ್ 100 2.82% ಪಾಸಿಟಿವ್ ಇದೆ. ಸ್ಮಾಲ್ ಕ್ಯಾಪ್ 250 2.94% ಪಾಸಿಟಿವ್ ಇದೆ. ಅಂದ್ರೆ ಇಲ್ಲೂ ಕೂಡ ನಿಯರ್ಲಿ 3% ವರೆಗೂ ಪಾಸಿಟಿವ್ ಪರ್ಫಾರ್ಮೆನ್ಸ್ ಬಂತು. ಲಾರ್ಜ್ ಕ್ಯಾಪ್ 2.5% ಅಪ್ ಆದ್ರೆ, ಮಿಡ್ ಅಂಡ್ ಸ್ಮಾಲ್ ಕ್ಯಾಪ್ ನಿಯರ್ಲಿ 3% ವರೆಗೂ, ಅಂದ್ರೆ 2.8 ಇಂದ 0.9% ವರೆಗೂ ಅಥವಾ 3% ವರೆಗೂ ಕೂಡ ಪಾಸಿಟಿವ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ ಇವತ್ತು. ಇನ್ನು ಮೈಕ್ರೋ ಕ್ಯಾಪ್ ಕಡೆ ಬಂದ್ರೆ ಇಲ್ಲಿ 3.72% ರ್ಯಾಲಿ ನೋಡ್ಲಿಕ್ಕೆ ಸಿಕ್ಕಿದೆ. ಓವರ್ ಆಲ್ ಲಾರ್ಜ್ ಕ್ಯಾಪ್ ಆಗ್ಬೋದು, ಮಿಡ್ ಕ್ಯಾಪ್ ಆಗ್ಬೋದು, ಸ್ಮಾಲ್ ಕ್ಯಾಪ್ ಆಗ್ಬೋದು ಅಥವಾ ಮೈಕ್ರೋ ಕ್ಯಾಪ್ ಆಗ್ಬೋದು, ಎಲ್ಲ ಕಡೆ ಒಳ್ಳೆ ಪರ್ಫಾರ್ಮೆನ್ಸ್ ಬಂತು. ಎಲ್ಲೂ ಬಿಲೋ 1% ಪರ್ಫಾರ್ಮೆನ್ಸ್ ಬರಲೇ ಇಲ್ಲ. ಅಬೌವ್ 2% ಇಂದ 3% ಅಥವಾ ಅಬೌವ್ 3% ವರೆಗೂ ಕೂಡ ಪಾಸಿಟಿವ್ ಪರ್ಫಾರ್ಮೆನ್ಸ್ ಇವತ್ತು ನೋಡ್ಲಿಕ್ಕೆ ಸಿಕ್ಕಿದೆ. ಇನ್ನು ಸೆಕ್ಟೋರಲ್ ಇಂಡೈಸಸ್ ಗಳ ಕಡೆ ಬಂದ್ರೆ, ನಿಫ್ಟಿ ಆಟೋದಲ್ಲಿ ನೋಡಬಹುದು 2.81% ಪಾಸಿಟಿವ್ ಪರ್ಫಾರ್ಮೆನ್ಸ್ ಇದೆ ಇವತ್ತು. ನಿಫ್ಟಿ ಬ್ಯಾಂಕ್ ಅಲ್ಲಿ 2.43% ಪಾಸಿಟಿವ್ ಇದೆ.
ಹಾಗೆ ಫೈನಾನ್ಷಿಯಲ್ ಸರ್ವಿಸಸ್ ಅಲ್ಲಿ 3.27% ಪಾಸಿಟಿವ್ ಇದೆ. FMCG 0.36% ಪಾಸಿಟಿವ್ ಅಲ್ಲಿ ಪರ್ಫಾರ್ಮೆನ್ಸ್ ಅನ್ನ ಮಾಡಿದೆ. IT 1.41% ಅಪ್ ಆಗಿದೆ. ಮೀಡಿಯಾ 1.49% ಪಾಸಿಟಿವ್ ಇದೆ. ಮೆಟಲ್ ಅಲ್ಲಿ 2.87% ಪಾಸಿಟಿವ್ ಪರ್ಫಾರ್ಮೆನ್ಸ್ ಬಂದಿದೆ. ಫಾರ್ಮಾ 3.02% ಪಾಸಿಟಿವ್ ಇದೆ. PSU ಬ್ಯಾಂಕ್ಗಳಲ್ಲಿ 2.65% ಪಾಸಿಟಿವ್ ಇದೆ. ರಿಯಾಲ್ಟಿ 4.79% ಪಾಸಿಟಿವ್ ಇದೆ. ಹಾಗೆ ಪ್ರೈವೇಟ್ ಬ್ಯಾಂಕ್ಸ್ ಅಲ್ಲಿ 2.5% ಪಾಸಿಟಿವ್ ಇದೆ. ಹೆಲ್ತ್ ಕೇರ್ 3.16% ಪಾಸಿಟಿವ್ ಅಲ್ಲಿ ಪರ್ಫಾರ್ಮೆನ್ಸ್ ಅನ್ನ ಮಾಡಿದೆ. ಕನ್ಸ್ಯೂಮರ್ ಡ್ಯೂರಬಲ್ಸ್ 3.05% ಪಾಸಿಟಿವ್ ಇದೆ. ಆಯಿಲ್ ಅಂಡ್ ಗ್ಯಾಸ್ 1.91% ಪಾಸಿಟಿವ್ ಇದೆ. ಅಂದ್ರೆ ಎಲ್ಲಾ ಕಡೆ ಸಾಲಿಡ್ ಪರ್ಫಾರ್ಮೆನ್ಸ್ ಬಂತು. ಒಂದೇ ಒಂದು ಸೆಕ್ಟರ್ ಸ್ವಲ್ಪ ಹಿಂದೆ ಉಳಿದಿದ್ದು ಅಂದ್ರೆ ಅದು FMCG ಜಸ್ಟ್ 0.36% ಪಾಸಿಟಿವ್ ಅಲ್ಲಿ ಪರ್ಫಾರ್ಮೆನ್ಸ್ ಅನ್ನ ಮಾಡಿದೆ. ಬಟ್ ಇನ್ನೆಲ್ಲಾ ಕಡೆ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ. ಮೋರ್ ದನ್ 1% ಇಂದ ನಿಯರ್ಲಿ 5% ವರೆಗೂ ಕೂಡ ಪಾಸಿಟಿವ್ ಪರ್ಫಾರ್ಮೆನ್ಸ್ ಇವತ್ತು ನೋಡ್ಲಿಕ್ಕೆ ಸಿಕ್ಕಿದೆ ನಮ್ಮ ಮಾರ್ಕೆಟ್ ಅಲ್ಲಿ. ಬಹುಶಃ ನಿಮ್ಮ ಪೋರ್ಟ್ಫೋಲಿಯೋಗಳು ಕೂಡ ಇವತ್ತು ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಮಾಡಿದ್ದಾವೆ ಅನ್ಕೊಳ್ತೀನಿ. ನನ್ನ ಪೋರ್ಟ್ಫೋಲಿಯೋ ಕೂಡ ಅರೌಂಡ್ 5% ಅಪ್ ಇತ್ತು ಮಾರ್ನಿಂಗ್, ಬಟ್ ಗ್ರಾಜುಯಲ್ ಆಗಿ ಅಲ್ಲಿಂದ ಸ್ವಲ್ಪ ಕೆಳಗಡೆ ಬಂದು 2.5% ಅಪ್ ಅಲ್ಲಿ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ. ಬಟ್ ಸಾಲಿಡ್ ಪರ್ಫಾರ್ಮೆನ್ಸ್ ಇದೆ ಇವತ್ತು ನಮ್ಮ ಮಾರ್ಕೆಟ್ ಅಲ್ಲೂ ಕೂಡ, ಹಾಗೆ ಈ ಒಂದು ಪೋರ್ಟ್ಫೋಲಿಯೋಗಳಲ್ಲೂ ಕೂಡ. ಬಹುಶಃ ನಿಮ್ಮ ಪೋರ್ಟ್ಫೋಲಿಯೋಗಳು ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಮಾಡಿದ್ದಾವೆ ಅಂದ್ಕೊಳ್ತೀನಿ ಇವತ್ತು. ಇನ್ನು ನಮ್ಮ ಮಾರ್ಕೆಟ್ ಅಲ್ಲಿ ಈ ರೀತಿ ಸಾಲಿಡ್ ಪರ್ಫಾರ್ಮೆನ್ಸ್ ಬಂತು. ಇನ್ನು ಗ್ಲೋಬಲ್ ಮಾರ್ಕೆಟ್ ಗಳಲ್ಲಿ ಯಾವ ರೀತಿ ಇದೆ ಪರ್ಫಾರ್ಮೆನ್ಸ್, ಎಸ್ಪೆಷಲಿ ನೋಡಬಹುದು ಯುರೋಪಿಯನ್ ಮಾರ್ಕೆಟ್ ಗಳನ್ನ, ಇಲ್ಲೂ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ನೋಡಬಹುದು. ಮೆಜಾರಿಟಿ ಮಾರ್ಕೆಟ್ಸ್ ಪಾಸಿಟಿವ್ ಇದೆ. ಅಲ್ಲಲ್ಲೇ ಕೆಲವು ಮಾರ್ಕೆಟ್ಸ್ ಮಾತ್ರ ಸ್ವಲ್ಪ ನೆಗೆಟಿವ್ ಅಲ್ಲಿ ಪರ್ಫಾರ್ಮೆನ್ಸ್ ಅನ್ನ ಮಾಡಿದಾವೆ. ಬಿಟ್ರೆ ಮೆಜಾರಿಟಿ ಮಾರ್ಕೆಟ್ಸ್ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನೇ ಮಾಡ್ತಾ ಇದ್ದಾವೆ. ಅಂದ್ರೆ ಗ್ಲೋಬಲ್ ಕ್ಯೂಸ್ ಚೆನ್ನಾಗಿದೆ ಇವತ್ತು. ಎಲ್ಲೋ ಏನಂತ ಬಿಗ್ ನೆಗೆಟಿವ್ ಪರ್ಫಾರ್ಮೆನ್ಸ್ ಇಲ್ಲ, ಪಾಸಿಟಿವ್ ಪರ್ಫಾರ್ಮೆನ್ಸ್ ಇದೆ. ಇನ್ನು ನಮ್ಮ ಮಾರ್ಕೆಟ್ ನ ಪಾಸಿಟಿವ್ ಪರ್ಫಾರ್ಮೆನ್ಸ್ ಗೆ ಕಾರಣ ಅಂತೂ ಈಗಾಗಲೇ ನಿಮ್ಗೆ ಗೊತ್ತಿದೆ. ರಾತ್ರಿನೇ ನಮ್ಮ ವಾಟ್ಸ್ಆಪ್ ಚಾನಲ್ ಅಲ್ಲಿ ಒಂದಷ್ಟು ಮಾಹಿತಿಯನ್ನ ಕೊಟ್ಟಿದ್ದೆ, ಹಾಗೆ ಮಾರ್ನಿಂಗ್ ವಿಡಿಯೋದಲ್ಲೂ ಕೂಡ ಮಾಹಿತಿಯನ್ನ ಕೊಟ್ಟಿದ್ದೆ. ಇವತ್ತಿನ ನಮ್ಮ ಮಾರ್ಕೆಟ್ ನ ಒಳ್ಳೆ ಪರ್ಫಾರ್ಮೆನ್ಸ್ ಗೆ ಪ್ರಮುಖ ಕಾರಣನೇ ಅಮೆರಿಕದ ಜೊತೆಗಿನ ಟ್ರೇಡ್ ಡೀಲ್ ಗೆ ಇನ್ನೂ ಸಹಿ ಆಗಿಲ್ಲ, ಬಟ್ ಡೊನಾಲ್ಡ್ ಟ್ರಂಪ್ ಅನೌನ್ಸ್ ಮಾಡಿದರೆ ಇವತ್ತಿನಿಂದ, ಅಂದ್ರೆ ಇಮಿಡಿಯೇಟ್ಲಿ ಜಾರಿಗೆ ಬರ್ತಾ ಇದೆ ಅಂತ. ನೆನ್ನೆ 50% ಇದ್ದದ್ದು ಟ್ಯಾರಿಫ್ 18% ಗೆ ಬಂತು. ಹಾಗಾಗಿ ಭರ್ಜರಿ ಪರ್ಫಾರ್ಮೆನ್ಸ್ ಕೂಡ ನೋಡ್ಲಿಕ್ಕೆ ಸಿಕ್ಕಿದೆ. ಇನ್ನು ಒಂದು ಬಿಗ್ ಪಾಸಿಟಿವ್ ನ್ಯೂಸ್ ಏನಂತಂದ್ರೆ, ಭಾರತದ ಇತರೆ ಕಂಟ್ರೀಸ್ ಹೋಲಿಸಿದ್ರೆ, ಅಂದ್ರೆ ಭಾರತದ ನೈಬರ್ಸ್ ಹೋಲಿಸಿದ್ರೆ, ನೆರೆಹೊರೆಯ ದೇಶಗಳೇನಿದಾವೆ, ಬಾಂಗ್ಲಾದೇಶ ಆಗ್ಬೋದು, ಪಾಕಿಸ್ತಾನ್, ಚೀನಾ, ಮಲೇಷಿಯಾ, ಫಿಲಿಪೈನ್ಸ್, ಥೈಲ್ಯಾಂಡ್, ಈ ಎಲ್ಲ ದೇಶಗಳಿಗೆ ಹೋಲಿಸಿದ್ರೆ ಭಾರತದ ಟ್ಯಾರಿಫ್ ಈಗಲೂ ಕೂಡ ಕಡಿಮೆನೇ ಇದೆ, 18%. ಯಾಕಂದ್ರೆ 19 to 20% ಟ್ಯಾರಿಫ್ ಆ ದೇಶಗಳಿಗೆ ಇದೆ. ಅವುಗಳಿಗೆ ಹೋಲಿಸಿದ್ರೆ ನಮ್ದು ಇನ್ನೂ 1% ಕಡಿಮೆ ಇದೆ. ಇದು ಕೂಡ ಖಂಡಿತ ಒಂದಷ್ಟು ಪಾಸಿಟಿವ್ ಇಂಪ್ಯಾಕ್ಟ್ ಅನ್ನ ಮಾಡುತ್ತೆ. ಯಾಕೆಂತಂದ್ರೆ ಅವೇ ದೇಶಗಳು ಕೆಲವು ಸೆಕ್ಟರ್ಸ್ ಅಲ್ಲಿ ಫೈಟ್ ಕೊಡ್ತಾ ಇರೋದು ನಮ್ಗೆ ಅಮೆರಿಕದಲ್ಲಿ ಹಾಗೂ ಯುರೋಪಿಯನ್ ಯೂನಿಯನ್ ಅಲ್ಲಿ ಆಗ್ಬಹುದು. ಅಮೆರಿಕದಲ್ಲಿ ಈಗ ಅವ್ರಿಗಿಂತ ಕಡಿಮೆ ಟ್ಯಾರಿಫ್ ಅಂತಂದ್ರೆ ಖಂಡಿತ ನಾವು ಇನ್ನು ಕಡಿಮೆ ಪ್ರೈಸ್ ಗೆ ಮಾರಾಟ ಮಾಡಬಹುದು. ಕಾಂಪಿಟೇಷನ್ ಹೆವಿ ಇರುತ್ತೆ. ಇಲ್ಲ ಅವರು ಮಾರ್ಜಿನ್ಸ್ ಅನ್ನ ಕಳ್ಕೊಂಡು ಕಡಿಮೆ ಪ್ರೈಸ್ ಇಡಬೇಕಾಗತ್ತೆ, ಇಲ್ಲ ಮಾರ್ಕೆಟ್ ಶೇರ್ ಅನ್ನ ಕಳ್ಕೊಳ್ಬೇಕಾಗುತ್ತೆ. ಅದೊಂದು ಅಡ್ವಾಂಟೇಜ್ ನಮ್ಗೆ ಇಲ್ಲಿ ಸಿಗ್ತಾ ಇರೋದು ನೋಡಬಹುದು. ಬಾಂಗ್ಲಾದೇಶ, ಶ್ರೀಲಂಕಾ, ತೈವಾನ್, ವಿಯೆಟ್ನಾಂ 20% ಟ್ಯಾರಿಫ್ ಇದ್ರೆ, ಪಾಕಿಸ್ತಾನ, ಇಂಡೋನೇಷ್ಯಾ, ಮಲೇಷಿಯಾ, ಥೈಲ್ಯಾಂಡ್, ಫಿಲಿಪೈನ್ಸ್ 19% ಟ್ಯಾರಿಫ್ ಇದೆ. ಅವ್ರಿಗೆಲ್ಲ ಹೋಲಿಸಿದ್ರೆ ನಮ್ದು 18%, ಇನ್ನು 1% ಕಡಿಮೆನೆ ಆಯ್ತು. ಇನ್ನು ನೆಕ್ಸ್ಟ್ ರುಪಿಯಲ್ಲೂ ಕೂಡ ಒಳ್ಳೆ ಕಮ್ ಬ್ಯಾಕ್ ನೋಡ್ಲಿಕ್ಕೆ ಸಿಕ್ಕಿದೆ. ಮಾರ್ನಿಂಗ್ ವಿಡಿಯೋದಲ್ಲೂ ಕೂಡ ನಾನು ಇದನ್ನು ಮೆನ್ಷನ್ ಮಾಡಿದ್ದೆ, ರುಪಿ ಇವತ್ತು ಸ್ಟ್ರಾಂಗ್ ಆಗೋ ಲಕ್ಷಣ ಇದೆ ಅಂತ. ಅದೇ ರೀತಿ ಸ್ಟ್ರಾಂಗ್ ಪರ್ಫಾರ್ಮೆನ್ಸ್ ಕೂಡ ನೋಡ್ಲಿಕ್ಕೆ ಸಿಕ್ಕಿದೆ. ನೋಡಬಹುದು 90.25 ಗೆ ಬಂದಿದೆ. ನೋಡಬಹುದು 92.04 ವರೆಗೂ ಕೂಡ ಹೋಗಿತ್ತು. 92.04 ಅಂದ್ರೆ ಈಗ 90.25. ಸೊ ಸಾಲಿಡ್ ಪರ್ಫಾರ್ಮೆನ್ಸ್ ಬಂದಿದೆ, ಅಂದ್ರೆ ಸ್ಟ್ರಾಂಗ್ ಪರ್ಫಾರ್ಮೆನ್ಸ್ ಬಂದಿದೆ. ನಿಯರ್ಲಿ 2% ಸ್ಟ್ರಾಂಗ್ ಆಗಿದೆ ರುಪಿ. ಇದು ಕೂಡ ಖಂಡಿತ ಒಳ್ಳೆ ಕಾಂಟ್ರಿಬ್ಯೂಷನ್ ಅನ್ನ ಮಾಡಿದೆ ಅಂತಾನೆ ಹೇಳ್ಬೋದು. ಇದ್ರ ಜೊತೆಗೆ ಒಂದಷ್ಟು ರೋಡಲ್ಲೂ ಕೂಡ ನಿನ್ನೆ ಡೌನ್ ಫಾಲ್ ಕಂಡು ಬಂತು. ಬಟ್ ಇವತ್ತೇನಂತ ಡೌನ್ ಫಾಲ್ ಇಲ್ಲ, ಫ್ಲಾಟಿಶ್ ಆಗಿ ಟ್ರೇಡ್ ಆಗ್ತಾ ಇದೆ. ಬಟ್ ನಿನ್ನೆ ಒಳ್ಳೆ ಡೌನ್ ಫಾಲ್ ಬಂತು. ಎಸ್ಪೆಷಲಿ ಅಮೆರಿಕದ ಜೊತೆ ಇರಾನ್ ಮಾತುಕತೆಗೆ ಸಿದ್ಧ ಆಗ್ತಿದೆ ಅನ್ನುವಂತ ಒಂದು ಸುದ್ದಿಗಳು ಬಂದಿದ್ದಾವೆ. ಬಹುಶಃ ಆ ಸುದ್ದಿಯ ಇಂಪ್ಯಾಕ್ಟ್ ಇರಬಹುದು ಬ್ರೆಂಟ್ ಒಂದಷ್ಟು ಅಂಡರ್ ಪರ್ಫಾರ್ಮೆನ್ಸ್ ಅನ್ನ ಮಾಡ್ಲಿಕ್ಕೆ. ಒಟ್ಟಿನಲ್ಲಿ ಒಂದಷ್ಟು ಡೌನ್ ಫಾಲ್ ಅಂತೂ ಕಂಡು ಬಂತು. ಮೇಜರ್ ಕಾರಣಗಳು ಅಂದ್ರೆ ಇದೆ, ರುಪಿ ಸ್ಟ್ರಾಂಗ್ ಆಗಿದ್ದು, ಇನ್ನು ಟ್ರೇಡ್ ಡೀಲ್ ಜೊತೆಗೆ ಅಕ್ಕಪಕ್ಕದ ದೇಶಗಳಿಗೆ ಹೋಲಿಸಿದ್ರೆ ನಮ್ಮ ಮೇಲಿನ ಟ್ಯಾರಿಫ್ ಪ್ರಮಾಣ ಸದ್ಯದ ಮಟ್ಟಿಗೆ ಕಡಿಮೆ ಇದೆ. ಮೇ ಬಿ ಟ್ರೇಡ್ ಡೀಲ್ ಆದ್ರೆ ಏನಾದ್ರು ಇನ್ನೂ ಕಡಿಮೆ ಆಗುತ್ತಾ ಅಥವಾ ಇಷ್ಟೇ ಇರುತ್ತಾ ಕಾದು ನೋಡ್ಬೇಕಾಗಿದೆ. ಇನ್ನು ಟ್ರೇಡ್ ಡೀಲ್ ಆದ್ಮೇಲೆ ಒಂದಷ್ಟು ಡಾಕ್ಯುಮೆಂಟ್ಸ್ ರಿಲೀಸ್ ಮಾಡ್ತಾರೆ, ಯಾವ ಪ್ರಾಡಕ್ಟ್ ನ ಮೇಲೆ ಎಷ್ಟು ಟ್ಯಾರಿಫ್ ಇರುತ್ತೆ ಅಂತ, ಯಾವೆಲ್ಲ ಸೆಕ್ಟರ್ಸ್ ಗೆ ಅಡ್ವಾಂಟೇಜಸ್ ಆಗ್ಬೋದು, ಡಿಸ್ಅಡ್ವಾಂಟೇಜಸ್ ಆಗ್ಬೋದು, ಎಲ್ಲವೂ ಕೂಡ ಗೊತ್ತಾಗುತ್ತೆ. ಅಲ್ಲಿವರೆಗೂ ಜಸ್ಟ್ ಟ್ಯಾರಿಫ್ ಅನ್ನ ಕಡಿಮೆ ಮಾಡಿದ್ದಾರೆ, ಆ ಒಂದು ಪಾಸಿಟಿವ್ ಸುದ್ದಿ ಅಂತೂ ಇದೆ. ಬಟ್ ಡೀಟೇಲ್ ಆಗಿ ಮಾಹಿತಿ ಬಂದಾಗ ಸೆಕ್ಟೋರಲ್ ಅಡ್ವಾಂಟೇಜಸ್, ಡಿಸ್ಅಡ್ವಾಂಟೇಜಸ್ ನಮಗೆ ಗೊತ್ತಾಗುತ್ತೆ. ಬಟ್ ಈಗಾಗಲೇ ಕೆಲವು ಸೆಕ್ಟರ್ಸ್ ಗೆ ಅಡ್ವಾಂಟೇಜಸ್ ಇದೆ. ಎಸ್ಪೆಷಲಿ ಡಿಸ್ಅಡ್ವಾಂಟೇಜಸ್ ಯಾವಿದಾವೆ ಅನ್ನೋದನ್ನ ನೋಡ್ಕೊಳ್ಳೋಕೆ ನಮಗೆ ಟ್ರೇಡ್ ಡೀಲ್ ಡಾಕ್ಯುಮೆಂಟ್ ರಿಲೀಸ್ ಆಗಬೇಕು. ಅಲ್ಲಿವರೆಗೂ ಡಿಸ್ಅಡ್ವಾಂಟೇಜಸ್ ಅನ್ನ ನಾವು ಎಕ್ಸ್ಪೆಕ್ಟ್ ಮಾಡಕ್ ಆಗೋದಿಲ್ಲ. ಅಡ್ವಾಂಟೇಜಸ್ ಅಂತೂ ಇದ್ದೇ ಇದೆ. ಮೇಜರ್ ಕಾರಣ ಅಂದ್ರೆ ಟ್ಯಾರಿಫ್ ಕಟ್ ಆಗಿದ್ದಕ್ಕೆ ರುಪಿ ಕೂಡ ಸ್ಟ್ರಾಂಗ್ ಆಗಿದ್ದು, ಜೊತೆಗೆ ಟ್ಯಾರಿಫ್ ಕಟ್ ಆಗಿದ್ದಕ್ಕೆ ಅಕ್ಕಪಕ್ಕದ ದೇಶಗಳಿಗೆ ಹೋಲಿಸಿದ್ರೆ ನಮ್ಗೆ ಇನ್ನೂ ಕಡಿಮೆ ಟ್ಯಾರಿಫ್ ಅಂತ ಗೊತ್ತಾಗಿದ್ದು. ಹಾಗಾಗಿ ಟ್ಯಾರಿಫ್ ಗೆ ರಿಲೇಟೆಡ್ ಆಗಿರುವಂತ ಸುದ್ದಿಗಳೇ ಇವೆಲ್ಲವೂ ಕೂಡ ಮಾರ್ಕೆಟ್ ನ ಮೇಲೆ ಇವತ್ತು ಇಂಪ್ಯಾಕ್ಟ್ ಮಾಡಿರುವಂತವು. ಇನ್ನು ಇಂಡಿವಿಜುವಲ್
ಇಂಡಿವಿಜುವಲ್ ಸ್ಟಾಕ್ ಗಳಿಗೆ ಬಂದ್ರೆ BLS ಇಂಟರ್ನ್ಯಾಷನಲ್ ಸರ್ವಿಸಸ್ ಇವತ್ತು ಫೋಕಸ್ ಅಲ್ಲಿತ್ತು. ಕಾರಣ ಕಂಪನಿ ಬಹ್ರೈನ್ ಬೇಸ್ಡ್ MVA ಇಂಟರ್ನ್ಯಾಷನಲ್ ಅಲ್ಲಿ 95% ಸ್ಟೇಕ್ ಅನ್ನ ತಗೊಳ್ಳುವಂತ ಅನೌನ್ಸ್ಮೆಂಟ್ ಅನ್ನ ಮಾಡಿದೆ. ಈ ಸುದ್ದಿ ಕಾರಣಕ್ಕೆ ಸ್ಟಾಕ್ ಫೋಕಸ್ ಅಲ್ಲಿತ್ತು. ಸ್ಟಾಕ್ ಅಲ್ಲಿ ಅರೌಂಡ್ 1% ಪಾಸಿಟಿವ್ ಪರ್ಫಾರ್ಮೆನ್ಸ್ ಬಂದಿದೆ. ಬಿಗ್ ರಿಯಾಕ್ಷನ್ ಏನಲ್ಲ, ನಾರ್ಮಲ್ ಆಗಿ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ. ಇನ್ನು KEC ಇಂಟರ್ನ್ಯಾಷನಲ್ ಕೂಡ ಸುದ್ದಿಲಿತ್ತು. ಇದ್ರ ಬಗ್ಗೆ ಅಪ್ಡೇಟ್ ಅನ್ನ ನಮ್ಮ ವಾಟ್ಸ್ಆಪ್ ಚಾನಲ್ ಅಲ್ಲಿ ಕೊಟ್ಟಿದ್ದೆ. ಇನ್ ಕೇಸ್ ನೀವು ನಮ್ಮ ವಾಟ್ಸ್ಆಪ್ ಚಾನಲ್ ನ ಜಾಯ್ನ್ ಆಗಿಲ್ಲ ಅಂತಂದ್ರೆ ಚಾನಲ್ ಡಿಸ್ಕ್ರಿಪ್ಷನ್ ಅಲ್ಲಿ 3 more ಲಿಂಕ್ಸ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಕೆಳಗಡೆ ಒಂದು ವಾಟ್ಸ್ಆಪ್ ಚಾನಲ್ ಲಿಂಕ್ ಇದೆ, ಫಾಲೋ ಮಾಡಿ. ಡ್ಯೂರಿಂಗ್ ದ ಮಾರ್ಕೆಟ್ ಅಲ್ಲಿ ಹಲವು ಅಪ್ಡೇಟ್ ಗಳನ್ನ ಕೊಡುವಂತ ಪ್ರಯತ್ನವನ್ನ ಮಾಡ್ತಾ ಇರ್ತೀವಿ. ನಿನ್ನೆ ಟ್ರೇಡ್ ಡೀಲ್ ಬಗ್ಗೆ ಕೂಡ ಸಾಕಷ್ಟು ಅಪ್ಡೇಟ್ ಗಳನ್ನ ಕೊಟ್ಟಿದೆ. KEC ಇಂಟರ್ನ್ಯಾಷನಲ್ 1020 ಕೋಟಿ ಆರ್ಡರ್ ಪಡ್ಕೊಂಡಿರೋ ಬಗ್ಗೆ ಒಂದು ಅಪ್ಡೇಟ್ ಅನ್ನ ಕೊಡ್ತು. ಈ ಸುದ್ದಿ ಕಾರಣಕ್ಕೆ ಫೋಕಸ್ ಇತ್ತು. ಸ್ಟಾಕ್ ಅಲ್ಲಿ ಏನ್ ರಿಯಾಕ್ಷನ್ ಇಲ್ಲ, ಫ್ಲಾಟಿಶ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ ಇವತ್ತು KEC ಇಂಟರ್ನ್ಯಾಷನಲ್ ಸ್ಟಾಕ್ ಅಲ್ಲಿ. ನಂತರ ಮಸ್ತೆಕ್ ಫೋಕಸ್ ಇತ್ತು. ಮಸ್ತೆಕ್ ನ ಜೊತೆ ಜೆನ್ಸಾರ್ ಟೆಕ್ನಾಲಜೀಸ್ ಸುದ್ದಿಲಿತ್ತು. ಕಾರಣ ಮಸ್ತೆಕ್ ಅಲ್ಲಿ ಜೆನ್ಸಾರ್ ಟೆಕ್ ಸ್ಟೇಕ್ ಅನ್ನು ತಗೊಳ್ಳೋ ಬಗ್ಗೆ ಸುದ್ದಿ ಬಂದಿದೆ. 18% ಪ್ರಮೋಟರ್ ಸ್ಟೇಕ್ ಅನ್ನ ಜೆನ್ಸಾರ್ ಟೆಕ್ ಮಸ್ತೆಕ್ ಅಲ್ಲಿ ತಗೊಳ್ಳಬಹುದು ಅನ್ನೋಂತ ಸುದ್ದಿ ಬಂದಿದೆ ರಿಪೋರ್ಟ್ ಮೂಲಕ. ಈ ಸುದ್ದಿ ಕಾರಣಕ್ಕೆ 2 ಸ್ಟಾಕ್ ಗಳು ಫೋಕಸ್ ಅಲ್ಲಿದ್ವು. ಜೆನ್ಸಾರ್ ಟೆಕ್ ಅಲ್ಲಿ ಫ್ಲಾಟಿಶ್ ಪರ್ಫಾರ್ಮೆನ್ಸ್ ಬಂದಿದೆ. ಮಸ್ತೆಕ್ ಅಲ್ಲಿ 1.5% ಪಾಸಿಟಿವ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ ಇವತ್ತು. ನಂತರ RMC ಸ್ವಿಚ್ ಗೇರ್ ಕೂಡ ಸುದ್ದಿಲಿತ್ತು. ಇದ್ರ ಬಗ್ಗೆ ಕೂಡ ಅಪ್ಡೇಟ್ ಅನ್ನು ನಮ್ಮ ವಾಟ್ಸ್ಆಪ್ ಚಾನಲ್ ಅಲ್ಲಿ ಕೊಟ್ಟಿದೆ. ಕಂಪನಿಗೆ 200 ಕೋಟಿ ಆರ್ಡರ್ ಸಿಕ್ಕಿರೋ ಬಗ್ಗೆ ಒಳ್ಳೆ ಪರ್ಫಾರ್ಮೆನ್ಸ್ ಕೂಡ ನೋಡ್ಲಿಕ್ಕೆ ಸಿಕ್ಕಿದೆ. ಮೋರ್ ದನ್ 7% ಅಪ್ ಅಲ್ಲಿ ಸ್ಟಾಕ್ ಇವತ್ತು ಕ್ಲೋಸಿಂಗ್ ಅನ್ನ ಕೊಟ್ಟಿದೆ. ನಂತರ ಬ್ರಹ್ಮಪುತ್ರ ಇನ್ಫ್ರಾ ಕೂಡ ಸುದ್ದಿಲಿತ್ತು. ಕಾರಣ ಕಂಪನಿಗೆ 62 ಕೋಟಿ ಆರ್ಡರ್ ಸಿಕ್ಕಿದೆ. ಈ ಕಾರಣಕ್ಕೆ ಸುದ್ದಿಲಿತ್ತು. ಸ್ಟಾಕ್ ಅಲ್ಲೂ ಕೂಡ 3% ಪಾಸಿಟಿವ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ ಇವತ್ತು. ನಂತರ ಜಗಲ್ ಪ್ರೀಪೇಯ್ಡ್ ವರ್ಷನ್ ಸರ್ವಿಸಸ್ ಕೂಡ ಸುದ್ದಿಲಿತ್ತು. ಇಲ್ಲೂ ಕೂಡ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ. ಮೋರ್ ದನ್ 7% ಅಪ್ ಅಲ್ಲಿ ಸ್ಟಾಕ್ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ. ಕಂಪನಿ ಡಾಕ್ಟರ್ ಬಾತ್ರಾಸ್ ಜೊತೆ ಒಪ್ಪಂದವನ್ನು ಮಾಡಿಕೊಂಡಿದೆ. ಈ ಸುದ್ದಿ ಕಾರಣಕ್ಕೆ ಸ್ಟಾಕ್ ಫೋಕಸ್ ಅಲ್ಲಿತ್ತು. ನಂತರ ದೇವ್ IT ಕೂಡ ಸುದ್ದಿಲಿತ್ತು. ಕಂಪನಿ ಒಂದು ಸಣ್ಣ ಆರ್ಡರ್ ಸಿಕ್ಕಿದೆ, ಜಸ್ಟ್ 29 ಲಕ್ಷದ ಆರ್ಡರ್. ಈ ಕಾರಣಕ್ಕೆ ಫೋಕಸ್ ಅಲ್ಲಿತ್ತು. ಸ್ಟಾಕ್ ಅಲ್ಲೂ ಕೂಡ 1% ಪಾಸಿಟಿವ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ ಇವತ್ತು. ಸರಿಗಳೇ, ಈ ಎಲ್ಲ ಅಪ್ಡೇಟ್ಸ್ ನಿಮಗೆ ಇಷ್ಟ ಆಗಿದೆ ಅನ್ಕೊಳ್ತೀನಿ. ಡಿಸ್ಕ್ರಿಪ್ಷನ್ ಅಲ್ಲಿ ಅಕೌಂಟ್ ಓಪನಿಂಗ್ ಲಿಂಕ್ ಇದೆ, ಅಕೌಂಟ್ ಅನ್ನು ಓಪನ್ ಮಾಡ್ಕೊಳ್ಬಹುದು. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.